ಉಪ್ಪು ಹುಳಿ ಸಿಹಿ ಖಾರದ ಸೋರೆಕಾಯಿ ದೋಸೆ ಮಾಡೋದು ಹೇಗೆ? ಸೋರೆಕಾಯಿ ದೋಸೆ ಮಾಡೋದಕ್ಕೆ ರಾತ್ರಿ ಒಂದಿಷ್ಟು ಅಕ್ಕಿಯನ್ನು ನೆನೆ ಹಾಕಿ ಬೆಳಿಗ್ಗೆ ಎದ್ದು ನೆನೆದ ಅಕ್ಕಿಗೆ ಸ್ವಲ್ಪ ಗುಂಟೂರು, ಸ್ವಲ್ಪ ಬ್ಯಾಡಗಿ ಜಾಸ್ತಿ ಇರಲಿ, ಗುಂಟೂರು ಕಡಿಮೆ ಇರಲಿ, ಧನಿಯಾ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿ ರುಬ್ಬಬೇಕು. ಅದಕ್ಕೆ ಉಪ್ಪು ಸೇರಿಸಿ ರುಬ್ಬಿ ಆದ ಮೇಲೆ ಈ ಹಿಟ್ಟಿಗೆ ತುರಿದಿರುವ ಸೋರೆಕಾಯನ್ನು ಹಾಕಬೇಕು. ಹೀಗೆ ಸೋರೆಕಾಯಿ ತುರಿದಿರೋದನ್ನು ಆ್ಯಡ್ ಮಾಡೋದು. ಸೋರೆಕಾಯಿ ಒಳಗಿರೋ ಬೀಜ ಎಲ್ಲ ತೆಕ್ಕೊಂಡು ಬಿಡಬೇಕು. ಅದರ ತಿರುಳನ್ನು ಯಾಕೆ ವೇಸ್ಟ್ ಮಾಡೋದು? ಅದನ್ನು ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿದರೆ ಈ ಹಿಟ್ಟಿನ ಒಳಗೆ ಅದನ್ನು ಆ್ಯಡ್ ಮಾಡ್ಬೋದು. ಸೋರೆಕಾಯಿ ತಿರುಳನ್ನು ರುಬ್ಬಿರೋದು ಕೂಡ ಆಗಿದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ರುಚಿ ಎನ್ಹ್ಯಾನ್ಸ್ ಆಗಲಿ ಅಂತ ಸಣ್ಣಕ್ಕೆ ನೋಡಿ, ಇಷ್ಟು ಸಣ್ಣಕ್ಕಿದೆ ಅಂತ ಇಷ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಈ ಹಿಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ಥರ ಹೀರೆಕಾಯಿ ಮಾಡ್ಬೋದು, ಈರುಳ್ಳಿ ಕಾವು ಬರುತ್ತಲ್ಲ, ಸ್ಪ್ರಿಂಗ್ ಆನಿಯನ್, ಅದನ್ನು ಮಾಡ್ಬೋದು. ಇದೆಲ್ಲವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ರೆ ದೋಸೆ ಹಿಟ್ಟು ರೆಡಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ದೋಸೆ ಹುಯ್ಯೋದು. ಈ ಸೋರೆಕಾಯಿ ಬೀಜ ಎಷ್ಟು ಚೆನ್ನಾಗಿದೆ ಅಂದರೆ ಬರೀ ಬಾಯಲ್ಲಿ ಕೂಡ ತಿನ್ನೋಕ್ಕಾಗ್ತಾ ಇದೆ. ಹಾಗಾಗಿ ಸಾಧ್ಯ ಆದರೆ ದೋಸೆ ಮಾಡುವಾಗ ಹಾಕಿ ನೋಡೋಣಂತೆ. ನಾನು ಮಾತಾಡ್ತೀನಿ, ನೀವು ಈಗ ದೋಸೆಯನ್ನು ಹುಯ್ಯೋದು. ಸೌಟಿನಿಂದ ಸಾಧ್ಯ ಆದರೆ ಸೌಟಿನಿಂದ ಹುಯ್ಯೋದು, ಇನ್ನೂ ದಪ್ಪಕ್ಕೆ ಬೇಕಂದರೆ ಸೌಟಿಂದ ಹುಯ್ಬೋದು, ತೆಳ್ಳಕ್ಕೆ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಸೋರೆ ಬೀಜಗಳನ್ನ, ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಸೋರೆ ಬೀಜ ಹಾಕ್ತಾ ಇರೋದು. ಮೇಲೆ ನಿಮಗೆ ಎಣ್ಣೆ ಬೇಕೋ ಎಣ್ಣೆ, ತುಪ್ಪ ಬೇಕೋ ತುಪ್ಪ, ಎಲ್ಲವನ್ನ ಹಾಕಿಕೊಳ್ಳೋದು. ಮುಚ್ಚಿಟ್ಟು ಬೇಯಿಸಿದ್ರೆ ಹಗೂರಕ್ಕಾಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಏನೂ ತೊಂದರೆ ಇಲ್ಲದೇ ಬರ್ತಾ ಇದೆ. ಮತ್ತೆ ಮಗುಚಿ ಹಾಕಬೇಕು. ಮಗ್ಚಿದ ಮೇಲೆ ನಿಮ್ಗೇನು ಎಣ್ಣೆ ಬೇಕಾ ತುಪ್ಪ ಬೇಕಾ ಹಾಕ್ಕೊಳ್ಳೋದು. ಮತ್ತೆ ಒಂದು 2-3 ನಿಮಿಷ ಇದನ್ನು ಮುಚ್ಚಿ ಬೇಯಿಸಬೇಕು.